ಚಾಲೆಂಜಸ್ ಕಡೆ ಬರೋಣ. ನಾನು ಆಲ್ರೆಡಿ ಹೇಳಿದೆ, ನಾನು ಗಾಸಿಪ್ ಬಗ್ಗೆ ಅವಾಯ್ಡ್ ಮಾಡಿ ಅಂತಂದು. ಹಾಗೆಯೇ ನಿಮ್ಮದು ಈಗ ಸೂಪರ್ಫಿಷಿಯಾಲಿಟಿ, ಏನು ಮೇಲೆ ಮೇಲೆ ಮಾತಾಡೋದು, ಯಾವುದನ್ನೇ ಆಗಲಿ ಮೇಲ್ಮೇಲೆ ತುಂಬ ಡೀಪಾಗಿ ಹೋಗ್ದಲ್ಲೇ ಮೇಲ್ಮೇಲೆ, ಅದೂ ಡೇಂಜರ್ ಇದೆ. ಅದನ್ನೇ ಅಲ್ಲಿಗೆ ಹೋಗೋ ಥರ ಆಗ್ಬೋದು. ಹಾಗೆಯೇ ನೀವು ತುಂಬಾ ಬೋರ್ನ್ಔಟ್ ಆಗೋ ಚಾನ್ಸಸ್ ಇದೆ. ಮತ್ತು ತುಂಬ ಲ್ಯಾಕ್ ಆಫ್ ಫೋಕಸ್ ಇರ್ಬೋದು. ಇಲ್ಲ ನೀವು ಮಾತಾಡ್ಬೇಕಾದ್ರೆ ತುಂಬಾ ಜಾಸ್ತಿ ಎನರ್ಜಿ ಎಲ್ಲ ಇರೋದ್ರಿಂದ, ಹಾಗೆ ಕ್ರಿಯೇಟಿವಿಟಿನೂ ತುಂಬ ಹೈ ಇರೋದ್ರಿಂದ ಕೆಲವು ಸಲ ಏನಾಗುತ್ತೆ, ಶಾಲೋ ಕನೆಕ್ಷನ್ಸ್ ಪ್ರಾಜೆಕ್ಟ್ಸ್ ಅಂದರೆ ಮೇಲ್ಮೇಲೆ ಸೂಪರ್ಫಿಷಿಯಲ್ ಕೆಲಸಗಳು ಬರ್ಬೋದು. ಡೀಪಾಗಿರೋ ತುಂಬ ಇಂಪಾರ್ಟೆಂಟ್ ಸೀರಿಯಸ್ ಕೆಲಸ ಪ್ರಾಜೆಕ್ಟ್ಸ್ ಬದಲು ಅಥವಾ ಕನೆಕ್ಷನ್ಸ್ ಬದಲು ಮೇಲೆ ಮೇಲೆ ಸೂಪರ್ಫಿಷಿಯಲ್ ಬರೋ ಚಾನ್ಸಸ್ ಇದೆ. ಅದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ನೀವು ಯಾವುದನ್ನಾದರೂ ಏನೇ ಆಗಲಿ ವಿಷಯಗಳನ್ನು ಸೀರಿಯಸ್ ಆಗಿ ತೊಗೊಳ್ಳೋದನ್ನ ಕಷ್ಟ ಆಗ್ಬೋದು. ಹಾಗೆಯೇ ನೀವು ತುಂಬಾ ಸೋಷಿಯಲ್ ಆಪರ್ಚುನಿಟೀಸ್ ಇರುತ್ತೆ, ಅದು ಡಿಸ್ಟ್ರ್ಯಾಕ್ಟ್ ಆಗ್ಬೋದು ನಿಮ್ಮ ರಿಯಲ್ ಕೆಲಸದ ಮಧ್ಯೆ. ಹಾಗೆ ನಿಮ್ಮ ಸೂಪರ್ಫಿಷಿಯಲ್ ಕ್ವಾಲಿಟಿ ಅದು ಎಲ್ಲನೂ ಓವರ್ ಇಂಟೆಲಿಜೆನ್ಸ್, ಅದರಿಂದನೂ ರಿಸ್ಕ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಹಾಗೆ ಬ್ಯಾಲೆನ್ಸ್ ಮಾಡಬೇಕು. ಏನಂದರೆ ಫನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಮಧ್ಯೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ನೀವು ಫೋಕಸ್ ಮಾಡಲಿಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ಹಾಗೆ ನೀವು ಫನ್ ಅಂದರೆ ಎಂಜಾಯ್ ಮಾಡೋದನ್ನು ಎರಡನ್ನೂ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನೋಡ್ಕೊಂಡು ಹೋಗಬೇಕು. ನಾನು ಈಗಷ್ಟೇ ಹೇಳಿದ ಹಾಗೆ ನಿಮ್ಮ ಫೋಕಸ್ಸು ಅಲ್ಲಿ ಇಲ್ಲಿ ಚದುರ್ಬೋದು. ನಿಮ್ಮ ಇದು ಸ್ಕ್ಯಾಟರ್ಡ್ ಫೋಕಸ್ ಆಗ್ಬೋದು. ಯಾಕೆಂದರೆ ತುಂಬ ಐಡಿಯಾಸ್ ಬರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರೋದ್ರಿಂದ ಈ ವರ್ಷ 2026 ತುಂಬಾ ಐಡಿಯಾಸ್ ಬರುತ್ತೆ. ಆವಾಗ ತುಂಬ ಕೆಲಸಗಳನ್ನ ಒಟ್ಟಿಗೆ ಶುರು ಮಾಡಿದ್ರೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ. ಹಾಗೆಯೇ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಅದು ಕಂಪ್ಲೀಟ್ ಮಾಡೋಕ್ಕಾಗ್ದಲೇನೂ ಇರ್ಬೋದು. ಇದು ಒಂದು ಮೇನ್ ಚಾಲೆಂಜು. ಇನ್ನೊಂದು ಸೂಪರ್ಫಿಷಿಯಾಲಿಟಿ, ನಾನು ಹೇಳಿದೆ ಸೋಷಿಯಲ್ ಸ್ಕಿಲ್ಸ್, ತುಂಬಾ ನಿಮ್ಮ ಚಾರ್ಮ್ ಮತ್ತು ಸೋಷಿಯಲ್ ಸ್ಕಿಲ್ಸಿಂದ ಏನಾಗುತ್ತೆ, ತುಂಬ ಜನಗಳು ಪರಿಚಯ ಆಗ್ಬೋದು, ಎಂಗೇಜ್ ಆಗಿರ್ತೀರ, ತುಂಬ ಮಾತಾಡ್ತೀರಾ. ಅದಕ್ಕೆ ಕೆಲವು ಸಲ ಸುಮ್ಮನೆ ಇದು ಇಲ್ದಿದ್ದು, ಏನು ಅಂತ ಸೀರಿಯಸ್ ಇಲ್ದಿದ್ದು, ಇಂಪಾರ್ಟೆಂಟ್ ಅಲ್ದಿದ್ದು, ಏನನ್ನು ಯಾರಿಗೂ ಯೂಸ್ ಆಗಲಿದ್ದು ಯೂಸ್ಲೆಸ್ ಸ್ಮಾಲ್ ಟಾಕ್ ಕೂಡ ಮಾಡೋ ಇದು ಆಪರ್ಚುನಿಟೀಸ್ ಇದು ಬರಬಹುದು, ಚಾನ್ಸಸ್ ಬರ್ಬೋದು. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಹಾಗೆ ಇಂಪಾರ್ಟೆಂಟ್ ವರ್ಕು, ಡೀಪರ್ ಕನೆಕ್ಷನ್ಸ್ನ ಅವಾಯ್ಡ್ ಮಾಡಿ ನೆಗ್ಲೆಕ್ಟ್ ಮಾಡೋನು ಅದು ಚಾನ್ಸಸ್ ಬರುತ್ತೆ. ಅದನ್ನು ಆಗೋ ರೀತಿ ಕಾಣಿಸ್ತಾ ಇದೆ. ಅವನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಹಾಗೆ ಓವರ್ ಇಂಟೆಲಿಜೆಂಟ್ ಆಗೋದು, ಈಗ ಊಟ ಮಾಡೋದೇ ಆಗಲಿ, ತುಂಬ ಪಾರ್ಟಿ ಮಾಡೋದೇ ಆಗಲಿ, ಸೊ ಬೇರೆ ಪ್ಲೆಷರ್ಸು ಅದು ಎಲ್ಲನೂ ಎಕ್ಸಸ್ ಆಗಿ ಮಾಡೋ ಇದೂ ಬರುತ್ತೆ. ಅದು ಒಂದು ಡೇಂಜರ್ ಇದೆ. ಅದು ಒಂದು ಚಾಲೆಂಜ್ ಆಗಿ ಬರುತ್ತೆ ನಿಮಗೆ. ಅದನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. ಹಾಗೆ ರೆಸ್ಪಾನ್ಸಿಬಿಲಿಟಿ ಅವಾಯ್ಡ್ ಮಾಡೋದು ಅವೆಲ್ಲ ಬಿಟ್ಬಿಟ್ಟು ನಿಮ್ಮ ಮೇನ್ ಡಿಸಿಪ್ಲಿನ್ ಇದು ಮಾಡಿಕೊಂಡು ಸೆಟ್ ಮಾಡಿಕೊಂಡು, ನೀವು ಪ್ಲ್ಯಾನ್ ಮಾಡಿಕೊಂಡು, ಈ ಪ್ರಾಜೆಕ್ಟ್ ಇಷ್ಟರಿಂದ ಇಷ್ಟು ಮಾಡ್ತೀನಿ, ನಾನು ಟೈಮ್ ಲೈನ್ ಹಾಕ್ಕೊಂಡು ಇಷ್ಟರೊಳಗೆ ಮುಗಿಸ್ತೀನಿ ಅಂತ ಅದೆಲ್ಲ ಮಾಡಿದ್ರೆ ನೀವು ಇದು ಚಾಲೆಂಜನ್ನು ನೀವು ಇದು ಮಾಡ್ಬೋದು, ಓವರ್ಕಮ್ ಮಾಡ್ಬೋದು.